ಇವಾಗ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಬೇಕು ಅಂದರೆ ಯಾವ ಥರ ನೀವು ಅಟೆಂಡ್ ಮಾಡೋದು, ಮತ್ತು ಇಲ್ಲ ನಮಗೆ ಕನ್ನಡ ಬೇಕು ಅಂದರೆ ಯಾವ ಥರ ನೀವು ಅಟೆಂಡ್ ಮಾಡ್ಬೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ ಈ ಕ್ಲಾಸ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ನೀವು ಟೆಕ್ಸ್ಟ್ ಬುಕ್ ಓಪನ್ ಮಾಡಬೇಕು. ಆ್ಯಪ್ ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ ನಿಮಗೆ. ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ. ಇದು ಏನಿದೆ, ನಾನು ಪರ್ಚೇಸ್ ಮಾಡಿದ್ದೀನಿ ಟೆಕ್ಸ್ಟ್ ಬುಕ್ ಆ್ಯಪ್ನ, ಹಾಗಾಗಿ ನನಗೆ ಟೆಕ್ಸ್ಟ್ ಸೀರೀಸ್ ಓಪನ್ ಆಗೋದು. ನೀವು ಕೂಡ ಪರ್ಚೇಸ್ ಮಾಡಿದರೆ ಮಾತ್ರ ನಿಮ್ಮ ಫೋನಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓಪನ್ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ನೀವು ಪರ್ಚೇಸ್ ಮಾಡಿದ ಮೇಲೆ ಓಪನ್ ಮಾಡಿ ಅಟೆಂಡ್ ಮಾಡ್ಬೋದು. ನಮಗೆ ಬೇಕಾಗಿರೋದೇನು ಇವಾಗ ಟೆಕ್ಸ್ಟ್ ಸೀರೀಸು. ಇದು ಹೋಮ್ ಪೇಜ್ ಆಗಿರುತ್ತೆ. ಇದು ಹೋಮ್ ಪೇಜ್ ಆಗಿರುತ್ತೆ. ಈ ಥರ ಇರುತ್ತೆ ಹೋಮ್ ಪೇಜು. ಇನ್ನು ನೆಕ್ಸ್ಟ್ ನಮಗೆ ಬೇಕಾಗಿರೋ ಟೆಕ್ಸ್ಟ್ ಸೀರೀಸ್ ಯಾವ ಆಪ್ಷನಲ್ಲಿದೆ, ಸೆಕೆಂಡ್ ಆಪ್ಷನಲ್ಲಿದೆ. ಇಲ್ಲಿ ಕೆಳಗಿದೆ ನೋಡಿ ಸೆಕೆಂಡ್ ಆಪ್ಷನಲ್ಲಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು, ಟೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ. ಇನ್ನು ನೆಕ್ಸ್ಟು ನಮಗೆ ಈ ಥರ ಓಪನ್ ಆಗುತ್ತೆ ಇಂಟರ್ಫೇಸು. ಇಲ್ಲಿದೆ ನೀವು ಏನೇನು ಅಟೆಂಡ್ ಮಾಡಿರ್ತೀರ ರೀಸೆಂಟಾಗಿ ಎಕ್ಸಾಮ್ಸು ನಿಮ್ಗೆ ಇಲ್ಲಿ ಸಿಗುತ್ತೆ. ಅದು ಎಲ್ಲ ಕೂಡ ನಿಮ್ಗೆ ಇವಾಗ ಯಾವ್ದು ಬೇಕು, SSC-GD ಎಕ್ಸಾಮ್ ಬೇಕಾ, SSC-GDದು ನಿಮಗೆ ಸಿಗಲಿಲ್ಲ ಅಂದರೆ ಇಲ್ಲಿ ಹೋಮ್ ಪೇಜಲ್ಲಿ ಇರಲಿಲ್ಲ ಅಂದರೆ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಸರ್ಚ್ ಬಾರ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಯಾವ ಎಕ್ಸಾಮ್ ಬೇಕು ನಿಮಗೆ ಆ ಎಕ್ಸಾಮ್ದು ನೇಮ್ ಟೈಪ್ ಮಾಡಿದ್ರಿ ಅಂದರೆ ನಿಮಗೆ ಆ ಟೆಕ್ಸ್ಟ್ ಸೀರೀಸ್ ಓಪನ್ ಆಗುತ್ತೆ. ಇವಾಗ ನಮಗೆ SSC-GD ಬೇಕು 2024ದು. 2024 SSC ಅಂತ ಸರ್ಚ್ ಮಾಡೋಣ. SSC-GD 2024, 25 ಬೇಡ 24. ಓಕೆ, ಈ ಥರ ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ. ನೆಕ್ಸ್ಟ್ ನಿಮ್ಗೆ ಏನು ಬೇಕಾಗಿರೋದು SSC-GD ಕಾನ್ಸ್ಟೇಬಲ್ ಎಕ್ಸಾಮಿಂದು ಇಲ್ಲಿ ಮೇಲಿದೆ ನೋಡಿ. ಇದು SSC-GD ಫಸ್ಟ್ ಇರೋದು. ನೆಕ್ಸ್ಟು RRB NTPC, ಇನ್ನು ನೆಕ್ಸ್ಟು RRB ಗ್ರೂಪ್ ಡಿ ಇದೆ. ನಮಗೆ ಬೇಕಾಗಿರೋದು ಇವಾಗ SSC-GD ಅಂದ್ಕೊಳ್ಳಿ. SSC-GD ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಈ ಥರ ಓಪನ್ ಆಗುತ್ತೆ. ಇಲ್ಲೇನಿದೆ ಕ್ವಿಝು ಮತ್ತು ಲೈವ್ ಕ್ಲಾಸು, ಮತ್ತು ನೀವು ಇದನ್ನು ಪರ್ಚೇಸ್ ಮಾಡಿದ್ರೆ ಅಂದರೆ ಅಷ್ಟೇ ಓಪನ್ ಆಗೋದು ಕ್ಲಾಸಸ್ದು ಅಮೌಂಟು. ಇವಾಗ ನಮಗೆ ಬೇಕಾಗಿರೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು. ಇಲ್ಲಿ ಮೇಲಿದೆ ನೋಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓಪನ್ ಆಗುತ್ತೆ. ಇಷ್ಟೆಲ್ಲ ಪ್ರೋಸೆಸ್ ಇರುತ್ತೆ. ಯಾವಾಗ ನೀವು ಫಸ್ಟ್ ಟೈಮ್ ಏನೂ ಅಟೆಂಡ್ ಮಾಡಿಲ್ಲ, ಇನ್ನು ಇವಾಗ ಪರ್ಚೇಸ್ ಮಾಡಿ ಓಪನ್ ಮಾಡಿದ್ದೀರಾ ಅಂದರೆ ಇಷ್ಟು ಪ್ರೋಸೆಸ್ ಇರುತ್ತೆ ನಿಮಗೆ. ಈ ಟೆಕ್ಸ್ಟ್ ಸೀರೀಸ್ ಓಪನ್ ಮಾಡೋದು ಈ ರೀತಿ ಇರುತ್ತೆ. ಇಲ್ಲ ನಾವು ಆಲ್ರೆಡಿ ಅಟೆಂಡ್ ಮಾಡಿದ್ವಿ ಅಂದರೆ ನಿಮಗೆ ಇಲ್ಲೇ ಹೋಮ್ ಪೇಜಲ್ಲಿ ಸಿಗುತ್ತೆ. ಇಲ್ಲಿದೆ ನೋಡಿ ಹೋಮ್ ಪೇಜಲ್ಲಿ. ಈ ಥರ ಹೋಮ್ ಪೇಜಲ್ಲಿ ನಿಮಗೆ ಸಿಗುತ್ತೆ ಟೆಸ್ಟು ಎಲ್ಲ. ಯಾವ ಟೆಸ್ಟ್ ಬೇಕಾದರೂ ನೀವು ಹಿಂಗೆ ಕ್ಲಿಕ್ ಮಾಡಿ ಓಪನ್ ಮಾಡ್ಬೋದು. ಇವಾಗ ನಮಗೆ ಇಲ್ಲೇ ಹೋಮ್ ಪೇಜಲ್ಲಿದೆ. ಅಗ್ನಿವೀರ್ ನೋಡೋಣ, ಆಮೇಲೆ ಈಗ SSC ನೋಡೋಣ. SSC ಎಲ್ಲೋಯ್ತು, ಇಲ್ಲಿದೆ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಕಾಗಿರೋದ್ರಿಂದ ಸೆಕೆಂಡ್ ಆಪ್ಷನ್ ಇದೆಯಲ್ಲ PYCQ ಅಂತ, ಅದನ್ನು ಪಾಸ್ಪೋರ್ಟ್ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಏನಿದೆ ಇಲ್ಲಿ ಮೇಲಿದೆಯಲ್ಲ ಇದನ್ನು ಕ್ಲಿಕ್ ಮಾಡೋಣ, 2024 ಅಂತ. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನೆಕ್ಸ್ಟು ಈಗ ನಮಗೆ ಬೇಕಾಗಿರೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ನಾವು ಈ ಥರ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಥರ್ಡ್ ಆಪ್ಷನಲ್ಲಿ ಈ ಥರ ಓಪನ್ ಆಗುತ್ತೆ. ಇದೇನಿದೆ ನಿಮಗೆ ಇಲ್ಲೇನಿದೆ ನಿಮಗೆ 2019ರಿಂದ ಕ್ವಶನ್ ಪೇಪರ್ ಸಿಗುತ್ತೆ. 2019, 21, 22, 23, 24 ಮತ್ತು 25ರದ್ದು. ಇವಾಗ ನಿಮ್ಗೆ ಯಾವ ವರ್ಷದ ಬೇಕೋ ನೀವು ಆ ವರ್ಷದ ಟೆಸ್ಟ್ನ ನೀವು ಅಟೆಂಡ್ ಮಾಡ್ಬೋದು. ಇಲ್ಲಿದೆಯಲ್ಲ ಇದೆಲ್ಲನೂ ಟೆಸ್ಟ್ ಸೀರೀಸ್ ಆಗಿದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು. ಓಕೆ, ಈ ಥರ ಏನಿದೆ ಇದನ್ನ ಓಪನ್ ಮಾಡಿದಾಗ ಇವಾಗ ನಿಮಗೆ ಇಲ್ಲಿ ಒಂದು ಟೆಸ್ಟ್ ಅಟೆಂಡ್ ಆಗಿದೆ ಇದು ಆಲ್ರೆಡಿ, ಹಾಗಾಗಿ ನಿಮಗೆ ಈ ಥರ ತೋರಿಸ್ತಿದೆ. ನೀವಿನ್ನೂ ಅಟೆಂಡ್ ಮಾಡಿಲ್ಲ ಅಂದರೆ ಅಟೆಂಪ್ಟ್ ಟೆಸ್ಟ್ ಅಂತ ತೋರಿಸುತ್ತೆ. ಇದು ಅಟೆಂಪ್ಟ್ ಆಗಿರೋದ್ರಿಂದ ಅಟೆಂಪ್ಟ್ ಅಂತ ತೋರಿಸ್ತಿದೆ. ಏನಿದೆ ನೀವೆಲ್ಲನೂ ಇಲ್ಲೇ ನೋಡ್ಕೋಬೋದು ಯಾವ ಥರ ಎಕ್ಸಾಮ್ ಯಾವ ಥರ ಆಗಿದೆ, ಟೆಸ್ಟ್ ನಿಮ್ಮದು ಏನಾಗಿದೆ ರಿಸಲ್ಟು ಅಂತ. ಅಂದರೆ ಎಷ್ಟು ಬಂದಿದೆ, ಎಷ್ಟು ನೆಗೆಟಿವ್ ಆಗಿದೆ ಇಲ್ಲಿ ಬಂದಿದೆ ನೋಡಿ. ಸ್ಕೋರ್ ಎಷ್ಟಾಗಿದೆ, 104 ಆಗಿದೆ. ಕರೆಕ್ಟ್ ಕ್ವಶನ್ಸ್ ಎಷ್ಟಿದೆ, 54 ಕ್ವಶನ್ ಕರೆಕ್ಟ್ ಆಗಿದೆ. ಇನ್ಕರೆಕ್ಟು 15 ಕ್ವಶನ್ ಆಗಿದೆ. ಇನ್ನು ನೆಕ್ಸ್ಟ್ ಅನ್ಅಟೆಂಪ್ಟ್ ಕ್ವಶನ್ ಎಷ್ಟಿದೆ, 11 ಇದೆ. ಇನ್ನು ನೆಕ್ಸ್ಟ್ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಬಂದಿದೆ ನಿಮಗೆ ಮಾರ್ಕ್ಸ್ ಅನ್ನೋದು ನೀವು ನೋಡ್ಕೋಬೋದು. ಇಲ್ಲಿ ನೋಡಿ ರೀಸ್ನಿಂಗಲ್ಲಿ 27, ಜನರಲ್ ನಾಲೆಜಲ್ಲಿ 29, ಮ್ಯಾಥಮೆಟಿಕ್ಸಲ್ಲಿ 31, ಇಂಗ್ಲೀಷಲ್ಲಿ 16 ಬಂದಿದೆ. ಓಕೆ, ಇನ್ನು ಯಾವುದರಲ್ಲಿ ಸ್ಟ್ರಾಂಗು ಯಾವುದರಲ್ಲಿ ವೀಕ್ ಅನ್ನೋದನ್ನು ನೋಡ್ಕೋಬೋದು ಸಬ್ಜೆಕ್ಟಲ್ಲಿ. ಇಲ್ಲಿ ತೋರಿಸುತ್ತೆ ನಿಮಗೆಲ್ಲನೂ. ಎಕ್ಸಾಮ್ ಅಟೆಂಡ್ ಮಾಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಎಕ್ಸಾಮ್ ಒನ್ ಟೈಮು ಅಟೆಂಡ್ ಮಾಡಿಲ್ಲ ಅಂದರೆ ನಿಮಗೆ ಅಟೆಂಪ್ಟ್ ಎಕ್ಸಾಮ್ ಅಂತ ಬರುತ್ತೆ, ಅಟೆಂಪ್ಟ್ ಬರಲ್ಲ. ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಾವು ಅಟೆಂಪ್ಟ್ ಮಾಡಿರೋದ್ರಿಂದ ಎಕ್ಸಾಮ್ ಅಟೆಂಪ್ಟ್ ಅಂತ ಬರ್ತಿದೆ. ಏನಿದೆ ಈ ಸಲ 2024 ಎಕ್ಸಾಮ್ ಕನ್ನಡದಲ್ಲಿ ಆಗಿರೋದ್ರಿಂದ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೇ ಕನ್ನಡದಲ್ಲಿ ಸಿಗುತ್ತೆ ನೋಡಿ. ಲ್ಯಾಂಗ್ವೇಜಲ್ಲಿ ಸೆಲೆಕ್ಟ್ ಮಾಡುವಾಗ ಇಲ್ಲಿದೆ ನೋಡಿ ಕನ್ನಡ. ಇಲ್ಲಿ ಲಾಸ್ಟ್ ಆಪ್ಷನಲ್ಲಿ ಕನ್ನಡ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡಿ. ನಿಮಗೆ ಕನ್ನಡ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಓಪನ್ ಆಗುತ್ತೆ. ಇದು ಓಪನ್ ಆಯಿತು. ಇದು ರೀಸ್ನಿಂಗ್ ಆಗಿದೆ. ಇನ್ನು ನೆಕ್ಸ್ಟು GK ಆಗಿದೆ. ಇನ್ನು ಮ್ಯಾಥಮೆಟಿಕ್ಸ್ 3, ಇನ್ನು 4th ಏನಿದೆ ಇಂಗ್ಲೀಷ್ ಆರ್ ಹಿಂದಿ ಗ್ರಾಮರ್ ಇದೆ ಇಲ್ಲಿ.
ಈ ಥರ ನೀವು ಎಲ್ಲನೂ ಸಿಗುತ್ತೆ ನಿಮಗೆ. 2024ದು ಕನ್ನಡದಲ್ಲಿದೆ. ಅದಾದಮೇಲೆ ನಿಮಗೆ ಇವಾಗ ಬೇಕಾಗಿರೋದೇನು, ಅಗ್ನಿವೀರ್ಗೆ ಎಕ್ಸಾಮ್ ಕನ್ನಡದಲ್ಲಿ ಅಟೆಂಡ್ ಮಾಡಬೇಕು ಅಂದರೆ ಈ ಸಲ ಎಕ್ಸಾಮ್ ಆಗಿರೋದ್ರಿಂದ ನಿಮಗೆ ಈ ಸಲ ಎಕ್ಸಾಮು ಕನ್ನಡದಲ್ಲಿ ಆಗಿರೋದ್ರಿಂದ ಇಂಗ್ಲೀಷಲ್ಲಿದೆ. ಕನ್ನಡದಲ್ಲಿ ನೀವು ಇನ್ನೊಂದು ಮೆಥಡಲ್ಲಿ ನೀವು ಯೂಸ್ ಮಾಡ್ಬೋದು ಟೆಕ್ಸ್ಟ್ ಬುಕ್ನ. ನಾನು ಅದನ್ನು ತೋರಿಸ್ತೀನಿ. ಇದು SSC GD ಸ್ಟೂಡೆಂಟ್ಸ್ ಏನಿದ್ದೀರಾ, ನೀವು ಕನ್ನಡದಲ್ಲಿ ಯೂಸ್ ಮಾಡಬೇಕು ಅಂದರೆ ಇಲ್ಲೇ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ, ನಿಮ್ಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಅಗ್ನಿವೀರದವ್ರಿಗೆ ನಾನು ಬೇರೆ ಮೆಥಡ್ ಇದೆ, ಅಲ್ಲಿ ತೋರಿಸ್ತೀನಿ, ನೀವು ಕನ್ನಡದಲ್ಲಿ ಅಲ್ಲಿ ಯೂಸ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಕ್ವಶನ್ಸು. ಇದನ್ನ ಅಟೆಂಡ್ ಮಾಡ್ಕೊತ ಹೋಗ್ತಾ ಇರೋದು. ಇನ್ನು ನೆಕ್ಸ್ಟ್ ಇವಾಗ ನೀವು ಕನ್ನಡದಲ್ಲಿ ಯಾವ ಥರ ಯೂಸ್ ಮಾಡೋದು ಅನ್ನೋದು ನೋಡೋಣ. ನೀವು ಕ್ರೋಮ್ ಬ್ರೌಸರ್ಗೆ ಹೋಗಬೇಕು. ನಿಮ್ಮ ಫೋನಲ್ಲಿರೋ ಕ್ರೋಮ್ ಬ್ರೌಸರ್ಗೆ ಹೋಗಿ ಸರ್ಚ್ ಬಾರಲ್ಲಿ ನೀವು ಈ ಥರ ಟೆಕ್ಸ್ಟ್ ಬುಕ್ ಅಂತ ಸರ್ಚ್ ಮಾಡಬೇಕು. ಇದು ಆಲ್ರೆಡಿ ಸರ್ಚ್ ಆಗಿದೆ. ಈಗ ಒಮ್ಮೆ ಸರ್ಚ್ ಮಾಡಿ ತೋರಿಸ್ತೀನಿ ನೋಡಿ. ಟೆಕ್ಸ್ಟ್ ಬುಕ್ ಅಂತ ಸರ್ಚ್ ಮಾಡಬೇಕು. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಬ್ರೌಸರಲ್ಲಿ. ಆವಾಗ ನೀವು ಏನಿದೆ ಇಲ್ಲಿ ಟೆಸ್ಟ್ ಸೀರೀಸು ಮೋಂಗ್ ಟೆಸ್ಟ್ ಅಂತ ಇದೆಯಲ್ಲ, ಈ ಮೋಂಗ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಇದನ್ನು ಫಸ್ಟ್ ಟೈಮ್ ಅಂದರೆ ಲಾಗಿನ್ ಆಗಬೇಕಾಗುತ್ತೆ. ನೀವು ಟೆಕ್ಸ್ಟ್ ಬುಕ್ ಆ್ಯಪಲ್ಲಿ ಪರ್ಚೇಸ್ ಮಾಡುವಾಗ ಏನು ಇಮೇಲ್ ID ಕೊಟ್ಟಿದ್ರೆ ಅದನ್ನು ಕೊಟ್ಟು ನೀವು ಇಲ್ಲಿ ಲಾಗಿನ್ ಆದರೆ ಮಾತ್ರ ಇದು ಈ ಥರ ಓಪನ್ ಆಗುತ್ತೆ ಇಂಟರ್ಫೇಸು. ಫಸ್ಟ್ ಟೈಮ್ ಬರ್ತಿದ್ರೆ, ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ಟೆಕ್ಸ್ಟ್ ಬುಕ್ ಆ್ಯಪ್ನ ಕ್ರೋಮ್ ಬ್ರೌಸರಲ್ಲಿ ನೀವು ಅದನ್ನು ಜಿಮೇಲ್ ಹಾಕ್ಕೊಂಡು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಟೆಸ್ಟ್ ಸೀರೀಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಅಗ್ನಿವೀರ್ ಎಕ್ಸಾಮ್ನ ಕನ್ನಡದಲ್ಲಿ ಅಟೆಂಡ್ ಮಾಡಬೇಕು. ಇವಾಗ ಟೆಸ್ಟ್ ಸೀರೀಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಓಪನ್ ಆಗುತ್ತೆ. ಈ ಟೆಸ್ಟ್ನ ನೀವು ಕನ್ನಡದಲ್ಲಿ ಅಟೆಂಪ್ಟ್ ಮಾಡಬೇಕು ಅಂದರೆ ಅಟೆಂಪ್ಟ್ ಅಂತ ಕ್ಲಿಕ್ ಮಾಡಿ. ಅಟೆಂಪ್ಟ್ ಅಂತ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಲ್ಯಾಂಗ್ವೇಜು ಮತ್ತು ಇದು ಕೇಳುತ್ತೆ, ಏನಿದೆ ಲ್ಯಾಂಗ್ವೇಜು ಮತ್ತು ಗೋ ಕೊಡೋಕ್ಕೆ ಕೇಳುತ್ತೆ, ಪರ್ಮಿಷನ್ನು ಅಲೋ ಕೊಡೋಕ್ಕೆ. ರೀಡ್ ಏನು ಕೊಟ್ಟಿರ್ತಾರೆ ಅದನ್ನು ರೀಡ್ ಮಾಡಿದ್ದೀವಿ ಅಂತ ನೀವು ನೆಕ್ಸ್ಟ್ ಎಂಡ್ ಕೊಡಿ. ಇಲ್ಲಿ ರೀಡ್ಗೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ. ಇಂಗ್ಲೀಷ್ ಕೊಟ್ಟಿರಿ ನೀವು ಲ್ಯಾಂಗ್ವೇಜ್ನ. ಇಲ್ಲಿ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಅಂತ ಕೊಡಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮಗೆ ಕೊಟ್ಟಾಗ ನೀವು ಲ್ಯಾಂಗ್ವೇಜ್ನ ಇಂಗ್ಲೀಷ್ ಸೆಲೆಕ್ಟ್ ಮಾಡಿರ್ತೀರ, ಬಟ್ ನಿಮಗೆ ಕನ್ನಡದಲ್ಲಿ ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಅಂದರೆ ಇಲ್ಲಿ ಮೇಲೆ 3 ಡಾಟ್ ಲೈನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನು ನೆಕ್ಸ್ಟ್ ಇಲ್ಲಿ ಏನಿದೆ ಟ್ರಾನ್ಸ್ಲೇಟ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ನಿಮಗೆ ಎಕ್ಸಾಮ್ ಏನಿದೆ ಇದು ಇಂಗ್ಲೀಷಲ್ಲಿರೋದು ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ. ಓಕೆ, ಏನಿದೆ ಕ್ವಶನ್ನು, ಜಲಿಯನ್ ವಾಲಾಬಾಗ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಈ ಥರ ಆನ್ಸರ್ನ ಮಾಡ್ಕೊತ ನೀವು ಕಂಪ್ಲೀಟಾಗಿ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು ಕನ್ನಡದಲ್ಲಿ. ಈ ಥರ ಎಲ್ಲ ಕ್ವಶನು ನಿಮಗೆ ಕನ್ನಡದಲ್ಲೇ ಸಿಗುತ್ತೆ. ಈ ಥರ ಇಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಬೇರೆ ಲ್ಯಾಂಗ್ವೇಜ್ ಏನಾದರೂ ಬಂದಿತ್ತು ನಿಮಗೆ ಇಂಗ್ಲೀಷ್ ಬಿಟ್ಟು ಅಂದರೆ ನೀವು ಇಲ್ಲಿ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಬೇಕಾದ ಲ್ಯಾಂಗ್ವೇಜ್ ಇದೆ ನಿಮಗೆ ಬೇಕಾಗಿರೋದು ಕನ್ನಡದಲ್ಲಿ ಆಗಿರೋದ್ರಿಂದ ನಿಮಗೆ ಇಲ್ಲಿ ನಿಮ್ಮ ಫೋನಲ್ಲಿ ಬೇರೆ ಲ್ಯಾಂಗ್ವೇಜ್ ಸೆಟ್ ಆಗಿತ್ತು ಅಂದರೆ ಕೂಡ ನೀವು ಏನಿದೆ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಕನ್ನಡ ಎಲ್ಲಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇಂಗ್ಲೀಷಲ್ಲಿ ಇರೋದು ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟು ಆಲ್ ಟೆಸ್ಟ್ ಏನಿದೆ ಅಷ್ಟು ಕೂಡ ಎಲ್ಲನೂ ಕೂಡ ನಿಮಗೆ ಕನ್ನಡದಲ್ಲೇ ಸಿಗುತ್ತೆ. ಇದು ಈ ಥರ ಮಾಡ್ಕೋಬೋದು ನೀವು. ಈ ಥರ ಮಾಡಿಕೊಂಡು ನೀವು ಟೆಸ್ಟ್ನ ಕನ್ನಡದಲ್ಲೇ ಅಟೆಂಡ್ ಮಾಡ್ಬೋದು. ನಿಮಗೆ ನಾನು ಹೇಳ್ಕೊಟ್ಟಿದ್ದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಕೆಲವೊಬ್ಬರು ಕನ್ನಡದಲ್ಲಿ ಹೇಗೆ ಅಟೆಂಡ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ರು, ಭಾಳ ಜನ ಕೇಳಿದ್ರು ನನ್ನ ಕಡೆ, ಅದಕ್ಕೆ ನಾನು ವೀಡಿಯೋ ಮಾಡಿ ಹಾಕಿದೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.